ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಗೆದ್ದ ಕರ್ನಾಟಕ ತಂಡ ಬೆಂಗಳೂರಿಗೆ ಬಂದು ಇಳಿದಿದೆ. ಕರ್ನಾಟಕದ ತಂಡವನ್ನ ಆಟಗಾರರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಕುಟುಂಬಸ್ಥರು ಜೊತೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದೆ. ಗುಜರಾತ್ನ ವಡೋದರಾದಿಂದ ಬೆಂಗಳೂರಿಗೆ ತಂಡ ಆಗಮಿಸಿದೆ. 5ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿ ಜಯಿಸಿದ ಕರ್ನಾಟಕ ತಂಡ ನಾಯಕ ಮಯಾಂಕ್ ಅಗರ್ವಾಲ್ ನೇತೃತ್ವದಲ್ಲಿ ವಿದರ್ಭ ತಂಡದ ವಿರುದ್ಧ ಫೈನಲ್ನಲ್ಲಿ ಗೆಲುವು ಸಾಧಿಸಿರುವ ಕರ್ನಾಟಕ ತಂಡ ಇವತ್ತು ಗುಜರಾತ್ನಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತು. ನೋಡಿ, ಹೊರಗಡೆ ಬರ್ತಾ ಇದ್ದಂತೆ ಟರ್ಮಿನಲ್ 2 ಅಂತ ಕಾಣುತ್ತೆ. ಅವರು ಹೊರಗಡೆ ಬರ್ತಾ ಇದ್ದಂತೆ ಅವ್ರಿಗೆ ಹಾರವನ್ನು ಹಾಕಿ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಳ್ಳಲಾಗಿದೆ. ಗ್ರೀಟ್ ಮಾಡಿದ್ದೀರಾ ಸಾಕು ಸರ್ ಸರ್ ಹೊಡೆದಿರೋದಕ್ಕಿಂತ ಕನ್ನಡ ಮುಂದೆ ನೋಡಿ ಖುಷಿ ಆಗ್ತದೆ ಸರ್ ಕ್ಯಾಮ್ರಾ ನೋಡಿ, ಸರ್ ಕ್ಯಾಮ್ರಾ ನೋಡಿ. ಫೈನಲ್ಸಲ್ಲಿ ನೋಡೋಕ್ಕಿಂತ ಮುಖ್ಯವಾಗಿ ಎಲ್ಲರೂ ಯಾವಾಗ ಬೇಕಾಗಿತ್ತು ಪ್ರೀವಿಯಸ್ ಮ್ಯಾಚಸಲ್ಲಿ ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿದ್ದೀವಿ. ಅದಕ್ಕೆ ವೆನ್ ಗೆಟ್ ದ ರಿಸಲ್ಟ್ ಫಾರ್ ದ್ಯಾಟ್ ತುಂಬ ಖುಷಿ ಆಗುತ್ತೆ. ಅಂದರೆ ಫೈನಲ್ ಮ್ಯಾಚ್ ಸ್ಪರ್ಧಾತ್ಮಕವಾಗಿತ್ತು. ಮೊದಲಿಂದ ತಂಡವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹೇಗೆ ಅನಿಸ್ತು ಫೈನಲ್? ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಗೆದ್ದ ಕರ್ನಾಟಕ ತಂಡ ಬೆಂಗಳೂರಿಗೆ ಬಂದು ಇಳಿದಿದೆ. ಕರ್ನಾಟಕದ ತಂಡವನ್ನು ಆಟಗಾರರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಕುಟುಂಬಸ್ಥರು ಜೊತೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದೆ. ಗುಜರಾತ್ನ ವಡೋದರಾದಿಂದ ಬೆಂಗಳೂರಿಗೆ ತಂಡ ಆಗಮಿಸಿದೆ. 5ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿ ಜಯಿಸಿದ ಕರ್ನಾಟಕ ತಂಡ ನಾಯಕ ಮಯಾಂಕ್ ಅಗರ್ವಾಲ್ ನೇತೃತ್ವದಲ್ಲಿ ವಿದರ್ಭ ತಂಡದ ವಿರುದ್ಧ ಫೈನಲ್ನಲ್ಲಿ ಗೆಲುವು ಸಾಧಿಸಿರುವ ಕರ್ನಾಟಕ ತಂಡ ಇವತ್ತು ಗುಜರಾತ್ನಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತು. ನೋಡಿ, ಹೊರಗಡೆ ಬರ್ತಾ ಇದ್ದಂತೆ ಟರ್ಮಿನಲ್ 2 ಅಂತ ಕಾಣುತ್ತೆ. ಅವರು ಹೊರಗಡೆ ಬರ್ತಾ ಇದ್ದಂತೆ ಅವ್ರಿಗೆ ಹಾರವನ್ನು ಹಾಕಿ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಳ್ಳಲಾಗಿದೆ. ಪ್ರೀತಿಯಿಂದ ಗ್ರೀಟ್ ಮಾಡಿದ್ದೀರಾ ಸಾಕು ಸರ್ ಸರ್ ಹೊಡೆದಿರೋದಕ್ಕಿಂತ ಕನ್ನಡ ಮುಂದೆ ನೋಡಿ ಖುಷಿ ಆಗ್ತದೆ ಸರ್ ಕ್ಯಾಮ್ರಾ ನೋಡಿ, ಸರ್ ಕ್ಯಾಮ್ರಾ ನೋಡಿ. ಫೈನಲ್ಸಲ್ಲಿ ನೋಡೋಕ್ಕಿಂತ ಮುಖ್ಯವಾಗಿ ಎಲ್ಲರೂ ಯಾವಾಗ ಬೇಕಾಗಿತ್ತು ಪ್ರೀವಿಯಸ್ ಮ್ಯಾಚಸಲ್ಲಿ ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿದ್ದೀವಿ. ಅದಕ್ಕೆ ವೆನ್ ಗೆಟ್ ದ ರಿಸಲ್ಟ್ ಫಾರ್ ದ್ಯಾಟ್ ತುಂಬ ಖುಷಿ ಆಗುತ್ತೆ. ಅಂದರೆ ಫೈನಲ್ ಮ್ಯಾಚ್ ಸ್ಪರ್ಧಾತ್ಮಕವಾಗಿತ್ತು. ಮೊದಲಿಂದ ತಂಡವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹೇಗೆ ಅನಿಸ್ತು ಫೈನಲ್? ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಗೆದ್ದ ಕರ್ನಾಟಕ ತಂಡ ಬೆಂಗಳೂರಿಗೆ ಬಂದು ಇಳಿದಿದೆ. ಕರ್ನಾಟಕದ ತಂಡವನ್ನು ಆಟಗಾರರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಕುಟುಂಬಸ್ಥರು ಜೊತೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದೆ. ಗುಜರಾತ್ನ ವಡೋದರಾದಿಂದ ಬೆಂಗಳೂರಿಗೆ ತಂಡ ಆಗಮಿಸಿದೆ. 5ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿ ಜಯಿಸಿದ ಕರ್ನಾಟಕ ತಂಡ ನಾಯಕ ಮಯಾಂಕ್ ಅಗರ್ವಾಲ್ ನೇತೃತ್ವದಲ್ಲಿ ವಿದರ್ಭ ತಂಡದ ವಿರುದ್ಧ ಫೈನಲ್ನಲ್ಲಿ ಗೆಲುವು ಸಾಧಿಸಿರುವ ಕರ್ನಾಟಕ ತಂಡ ಇವತ್ತು ಗುಜರಾತ್ನಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತು. ನೋಡಿ, ಹೊರಗಡೆ ಬರ್ತಾ ಇದ್ದಂತೆ ಟರ್ಮಿನಲ್ 2 ಅಂತ ಕಾಣುತ್ತೆ. ಅವರು ಹೊರಗಡೆ ಬರ್ತಾ ಇದ್ದಂತೆ ಅವ್ರಿಗೆ ಹಾರವನ್ನು ಹಾಕಿ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಳ್ಳಲಾಗಿದೆ. ಪ್ರೀತಿಯಿಂದ ಗ್ರೀಟ್ ಮಾಡಿದ್ದೀರಾ ಸಾಕು ಸರ್ ಸರ್ ಹೊಡೆದಿರೋದಕ್ಕಿಂತ ಕನ್ನಡ ಮುಂದೆ ನೋಡಿ ಖುಷಿ ಆಗ್ತದೆ
ಸರ್ ಕ್ಯಾಮ್ರಾ ನೋಡಿ ಸರ್. ಕ್ಯಾಮ್ರಾ ನೋಡಿ. ಫೈನಲ್ಸಲ್ಲಿ ಇರೋಕ್ಕಿಂತ ಮುಖ್ಯವಾಗಿ ಎಲ್ಲರೂ ಯಾವಾಗ ಬೇಕಾಗಿತ್ತು ಪ್ರೀವಿಯಸ್ ಮ್ಯಾಚಸಲ್ಲಿ ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿದ್ದೀವಿ. ಸೊ ಅದಕ್ಕೆ ವೆನ್ ವಿ ಗೆಟ್ ದ ರಿಸಲ್ಟ್ ಫಾರ್ ದ್ಯಾಟ್ ತುಂಬ ಖುಷಿಯಾಗುತ್ತೆ. ಅಂದರೆ ಫೈನಲ್ ಮ್ಯಾಚ್ ಸ್ಪರ್ಧಾತ್ಮಕವಾಗಿತ್ತು. ಮೊದಲಿಂದ ತಂಡವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹೇಗೆ ಅನಿಸ್ತು ಫೈನಲ್? ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಗೆದ್ದ ಕರ್ನಾಟಕ ತಂಡ ಬೆಂಗಳೂರಿಗೆ ಬಂದು ಇಳಿದಿದೆ. ಕರ್ನಾಟಕದ ತಂಡವನ್ನು ಆಟಗಾರರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಕುಟುಂಬಸ್ಥರು ಜೊತೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದೆ. ಗುಜರಾತ್ನ ವಡೋದರಾದಿಂದ ಬೆಂಗಳೂರಿಗೆ ತಂಡ ಆಗಮಿಸಿದೆ. 5ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿ ಜಯಿಸಿದ ಕರ್ನಾಟಕ ತಂಡ ನಾಯಕ ಮಯಾಂಕ್ ಅಗರ್ವಾಲ್ ನೇತೃತ್ವದಲ್ಲಿ ವಿದರ್ಭ ತಂಡದ ವಿರುದ್ಧ ಫೈನಲ್ನಲ್ಲಿ ಗೆಲುವು ಸಾಧಿಸಿರುವ ಕರ್ನಾಟಕ ತಂಡ ಇವತ್ತು ಗುಜರಾತ್ನಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತು. ನೋಡಿ, ಹೊರಗಡೆ ಬರ್ತಾ ಇದ್ದಂತೆ ಟರ್ಮಿನಲ್ 2 ಅಂತ ಕಾಣುತ್ತೆ. ಅವರು ಹೊರಗಡೆ ಬರ್ತಾ ಇದ್ದಂತೆ ಅವ್ರಿಗೆ ಹಾರವನ್ನು ಹಾಕಿ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಳ್ಳಲಾಗಿದೆ. ಇಷ್ಟು ಪ್ರೀತಿಯಿಂದ ಗ್ರೀಟ್ ಮಾಡಿದ್ದೀರಾ ಸಾಕು. ಸರ್ ಹೊಡೆದಿರೋದಕ್ಕಿಂತ ಕನ್ನಡ ಮುಂದೆ ನೋಡಿ ಖುಷಿ ಆಗ್ತಿದೆ. ಸರ್ ಕ್ಯಾಮ್ರಾ ನೋಡಿ ಸರ್. ಕ್ಯಾಮ್ರಾ ನೋಡಿ. ಫೈನಲ್ಸಲ್ಲಿ ಇರೋಕ್ಕಿಂತ ಮುಖ್ಯವಾಗಿ ಎಲ್ಲರೂ ಯಾವಾಗ ಬೇಕಾಗಿತ್ತು ಪ್ರೀವಿಯಸ್ ಮ್ಯಾಚಸಲ್ಲಿ ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿದ್ದೀವಿ. ಸೊ ಅದಕ್ಕೆ ವೆನ್ ವಿ ಗೆಟ್ ದ ರಿಸಲ್ಟ್ ಫಾರ್ ದ್ಯಾಟ್ ತುಂಬ ಖುಷಿಯಾಗುತ್ತೆ. ಅಂದರೆ ಫೈನಲ್ ಮ್ಯಾಚ್ ಸ್ಪರ್ಧಾತ್ಮಕವಾಗಿತ್ತು. ಮೊದಲಿಂದ ತಂಡವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹೇಗೆ ಅನಿಸ್ತು ಫೈನಲ್? ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಗೆದ್ದ ಕರ್ನಾಟಕ ತಂಡ ಬೆಂಗಳೂರಿಗೆ ಬಂದು ಇಳಿದಿದೆ. ಕರ್ನಾಟಕದ ತಂಡವನ್ನು ಆಟಗಾರರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಕುಟುಂಬಸ್ಥರು ಜೊತೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದೆ. ಗುಜರಾತ್ನ ವಡೋದರಾದಿಂದ ಬೆಂಗಳೂರಿಗೆ ತಂಡ ಆಗಮಿಸಿದೆ. 5ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿ ಜಯಿಸಿದ ಕರ್ನಾಟಕ ತಂಡ ನಾಯಕ ಮಯಾಂಕ್ ಅಗರ್ವಾಲ್ ನೇತೃತ್ವದಲ್ಲಿ ವಿದರ್ಭ ತಂಡದ ವಿರುದ್ಧ ಫೈನಲ್ನಲ್ಲಿ ಗೆಲುವು ಸಾಧಿಸಿರುವ ಕರ್ನಾಟಕ ತಂಡ ಇವತ್ತು ಗುಜರಾತ್ನಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತು. ನೋಡಿ, ಹೊರಗಡೆ ಬರ್ತಾ ಇದ್ದಂತೆ ಟರ್ಮಿನಲ್ 2 ಅಂತ ಕಾಣುತ್ತೆ. ಅವರು ಹೊರಗಡೆ ಬರ್ತಾ ಇದ್ದಂತೆ ಅವ್ರಿಗೆ ಹಾರವನ್ನು ಹಾಕಿ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಳ್ಳಲಾಗಿದೆ. ಇಷ್ಟು ಪ್ರೀತಿಯಿಂದ ಗ್ರೀಟ್ ಮಾಡಿದ್ದೀರಾ ಸಾಕು. ಸರ್ ಹೊಡೆದಿರೋದಕ್ಕಿಂತ ಕನ್ನಡ ಮುಂದೆ ನೋಡಿ